ಹಲೋ ನಮಸ್ಕಾರ ಎಲ್ಲರಿಗೂ ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮಿಸ್ ಯೂನಿವರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮಿಸ್ ಯೂನಿವರ್ಸ್ 1952 ಜೂನ್ 28ರಂದು ಮಿಸ್ ಯೂನಿವರ್ಸ್ ಸ್ಟಾರ್ಟ್ ಆಯಿತು. ಇದು ಎಲ್ಲೇನಪ್ಪ ಸ್ಟಾರ್ಟ್ ಆಗಿದೆ ಅಂದ್ರೆ ಅಮೆರಿಕದಲ್ಲಿ ಸ್ಥಾಪನೆ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಸಮುತ್ ಪ್ರಕಾಂತ್ ಥೈಲ್ಯಾಂಡ್, ಮೆಕ್ಸಿಕೋ ಸಿಟಿ, ನ್ಯೂಯಾರ್ಕ್ ಸಿಟಿ ಅಮೆರಿಕ. ಅಂದ್ರೆ ಇದ್ರ ಹೆಡ್ ಕ್ವಾರ್ಟರ್ ಒಂದೇ ಕಡೆ ಇಲ್ಲ, ಥೈಲ್ಯಾಂಡ್ ನಲ್ಲೂ ಇದೆ, ಮೆಕ್ಸಿಕೋ ಒಳಗಿದೆ, ಅದೇ ರೀತಿ ನ್ಯೂಯಾರ್ಕ್ ಒಳಗೂ ಇದೆ. ಎಲಿಜಿಬಿಲಿಟಿ ಪ್ರತಿಯೊಂದು ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್, ಮಿಸ್ ಅರ್ತ್ ಇವಕ್ಕೆಲ್ಲ ಎಲಿಜಿಬಿಲಿಟಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಅನ್ಮ್ಯಾರಿಡ್ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ಮದುವೆ ಆಗಿರಬಾರ್ದು ಅಂತ ಅರ್ಥ. ಲ್ಯಾಂಗ್ವೇಜ್ ಇಂಗ್ಲಿಷ್ ಒಳಗೆ ಎಲ್ಲ ಹೋಸ್ಟ್ ಆಗೋದು, ಇಂಗ್ಲಿಷ್ ಅಲ್ಲಿ ನಡೆಯೋದೆಲ್ಲ. ಓಕೆನಾ. ಟೈಪ್ ಇಂಟರ್ನ್ಯಾಷನಲ್ ವುಮೆನ್ಸ್ ಬ್ಯೂಟಿ ಪೇಜೆಂಟ್. ಓಕೆ. ಪ್ರೆಸಿಡೆಂಟ್ ಯಾರಿದ್ದಾರೆ ಅಂದ್ರೆ ಮಿಸ್ ಯೂನಿವರ್ಸ್ಗೆ ಪೌಲ್ ಶುಗಾರ್ಟ್ ಅವರು ಇದ್ದಾರೆ. ಇದ್ರದ್ದು ಕ್ರೌನ್ ನ ಒಟ್ಟು ವ್ಯಾಲ್ಯೂ ಎಷ್ಟಿದೆ ಅಂದ್ರೆ, ಕ್ರೌನ್ ಅಂದ್ರೆ ಕಿರೀಟ ಇರುತ್ತಲ್ಲ, ಅದ್ರ ವ್ಯಾಲ್ಯೂ $5 ಮಿಲಿಯನ್ ಇದೆ. ಇದೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇವರು ವಿಜೇತರಿಗೆ ಎಷ್ಟು ಬರುತ್ತಪ್ಪ ದುಡ್ಡು ಅಂತಂದ್ರೆ $2,50,000 ಬರುತ್ತೆ ವಿಜೇತರಿಗೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವಾಚ್ಡ್ ಬ್ಯೂಟಿ ಪೆಜೆಂಟ್ ಇನ್ ದ ವರ್ಲ್ಡ್. ಅಂದ್ರೆ ಅತಿ ಹೆಚ್ಚು ವೀಕ್ಷಣೆಗೆ ಒಳಪಡುವಂತ ಸುಂದರಿಯರ ಸ್ಪರ್ಧೆ ಯಾವ್ದಪ್ಪ ಅಂತ ಅಂದ್ರೆ ಅದು ಮಿಸ್ ಯೂನಿವರ್ಸ್ ಆಗಿದೆ. ಮೊದಲ ವಿಜೇತರು ಯಾರಪ್ಪ, ಸಾರಿ, ಇಲ್ಲೊಂದು ಮೋಟೋ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಿಸ್ ಯೂನಿವರ್ಸ್ ಇರ್ಬೋದು, ವರ್ಲ್ಡ್ ಇರ್ಬೋದು, ಅರ್ತ್ ಇರೋದು, ಪ್ರತಿಯೊಂದಕ್ಕೆ ಏನ್ ಮಾಡಿದ್ರೆ ಒಂದು ದೇವಾಕ್ಯ ಕೊಟ್ಟಿರ್ತಾರೆ ಮೋಟೋ. ಇದ್ರ ಮೋಟೋ ಏನು, ಬ್ಯೂಟಿಫುಲಿ ಕಾನ್ಫಿಡೆಂಟ್. ಇದ್ರ ಮೋಟೋ ಏನಂದ್ರ ಬ್ಯೂಟಿಫುಲಿ ಕಾನ್ಫಿಡೆಂಟ್ ಆಗಿದೆ. ಮಿಸ್ ಯೂನಿವರ್ಸ್ ನ ಮೊದಲ ವಿಜೇತರು ಅರ್ಮಿ ಕುಸೇಲಾ ಅವರು, 1952 ಫಿನ್ಲ್ಯಾಂಡ್ ದೇಶದವರು ಅರ್ಮಿ ಕುಸೇಲಾ ಅವರು. ಅದೇ ರೀತಿಯಾಗಿ ನಮ್ಮ ಭಾರತೀಯ ವಿಜೇತರನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನೋಡಿ, ಇಂಡಿಯನ್ ವುಮೆನ್ ವಿನ್ನರ್ಸ್ ಇಲ್ಲಿ ಕೊಟ್ಟಿದ್ದೀನಲ್ಲ, ಇವರೇ ಮಿಸ್ ವರ್ಲ್ಡ್ ಪಡೆದರು. ಮಿಸ್ ವರ್ಲ್ಡ್ 6 ಜನ ಪಡೆದಿದ್ದಾರೆ. ಮಿಸ್ ಯೂನಿವರ್ಸ್ ವಿಜೇತರು ಕೇವಲ 3 ಜನ. ಯಾರ್ಯಾರು, ಅವ್ರ ರಾಜ್ಯ ಯಾವುದು ಎಲ್ಲ ನೋಡೋಣ. ಇಂಡಿಯನ್ ವುಮೆನ್ ವಿನ್ನರ್ಸ್ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಸುಷ್ಮಿತಾ ಸೇನ್. ಮೊದಲ ಮಿಸ್ ಯೂನಿವರ್ಸ್ ಭಾರತೀಯ ವಿಜೇತರು ಸುಷ್ಮಿತಾ ಸೇನ್, 1994. ಇವರು ವೆಸ್ಟ್ ಬೆಂಗಾಲ್ ರಾಜ್ಯದವರು. ಅದೇ ರೀತಿಯಾಗಿ ಲಾರಾ ದತ್ತಾ 2000, ಇವ್ರು ಗೋವಾ. ಅದೇ ರೀತಿಯಾಗಿ ಹರ್ನದ್ ಸಂಧು 2021 ಪಂಜಾಬ್ ಅವರು. ಇವರು 3 ಜನ ಏನ್ ಮಾಡಿದ್ದಾರೆ ಅಂದ್ರೆ ಮಿಸ್ ಯೂನಿವರ್ಸ್ ವಿಜೇತರಾಗಿದ್ದಾರೆ. 2025 ಕರೆಂಟ್ ಅಫೇರ್ಸ್ ಇನ್ನೂ ಕೂಡ ಬಂದಿಲ್ಲ. ನವೆಂಬರ್ 21 ಥೈಲ್ಯಾಂಡ್ ಒಳಗ ಮಿಸ್ ಯೂನಿವರ್ಸ್ ನಡೆಯುತ್ತೆ ಅಂತಂದು ಘೋಷಣೆ ಆಗಿದೆ. ಅದೇನು ಬಂತಂದ್ರೆ ನಾನು ಕರೆಂಟ್ ಅಫೇರ್ಸ್ ಸಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.